ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಕುಡಿದು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಇವತ್ತು ತಿಂಡಿನ. ಇಲ್ಲಿ ನಮ್ಮ ಮಮ್ಮಿಯವರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಅಲ್ವಾ, ವಾರ, ಹಾಗಾಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ತಿಂಡಿ ಮಾಡ್ತಾ ಇದ್ದೀನಿ. ಸೊ ತಿಂಡಿ ಸಾಂಬಾರು ಎರಡು ಒಟ್ಟಿಗೆ ಮಾಡ್ತೀನಿ ಇವತ್ತು. ಇಲ್ಲಿ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಚಿತ್ರಾನ್ನ ರೆಡಿ ಆಗ್ತಿದೆ. ಇಲ್ಲಿ ಸಾಂಬಾರಿಗೆ ಹೀರೆಕಾಯಿ, ಟೊಮೆಟೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಟ್ಟಿಗೆ. ಎಲ್ಲ ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇವಾಗ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ನೆನ್ನೆಯಿಂದನೂ ಯಾಕೋ ಸ್ವಲ್ಪ ತಲೆನೋವು. ನೆನ್ನೆ ಬೆಟ್ಟಕ್ಕೆ ಹತ್ತಿದ್ನಲ್ಲ, ಸೊ ಆವಾಗಲಿಂದ ಸ್ವಲ್ಪ ಕಾಲು ನೋವಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಎದ್ದು ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲನೂ ಮಿಕ್ಸಪ್ಪಾಗಿ ಹೋಗ್ಬಿಟ್ಟಿತ್ತು. ಡೈಲಿ ಯೂಸ್ ಮಾಡೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಮತ್ತು ಮೇಕಪ್ ಐಟಮ್ಸ್ ಎಲ್ಲ ಅದೆಲ್ಲನೂ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ತೆಗಿತಾ ಇದ್ದೆ. ಸೊ ಬನ್ನಿ ಇವಾಗ ಎಲ್ಲ ಮಿಕ್ಸ್ ಆಗಿರೋದೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಲ್ಲೆಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಡೈಲಿ ಯೂಸ್ ಮಾಡೋದು ಇದೆ, ಮೇಕಪ್ ಐಟಮ್ಸು ಇದೆ, ಹಿಂಗೆಲ್ಲ ಆಗೋಗ್ಬಿಟ್ಟಿದೆ. ಸೊ ಜೋಡಿಸ್ಕೊಬೇಕು. ತುಂಬ ದಿನ ಆಗೋಗಿದೆ. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮಿಕ್ಸ್ ಆಗೋಗ್ಬಿಟ್ಟೈತೆ. ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ಬಂದರೆ ಸಾಕು, ಆ ಥರ ಮಿಕ್ಸ್ ಆಗಿಬಿಡುತ್ತೆ. ಸೊ ಮತ್ತೆಲ್ಲ ಜೋಡಿಸ್ಕೋಬೇಕು ನೋಡಿ ಇಲ್ಲಿ. ಆಮೇಲೆ ಇಲ್ಲಿ ಒಂದು ದೊಡ್ಡದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಸಮ್ಮರ್ ಬೇರೆ ಅಲ್ವಾ, ಹಾಗಾಗಿ ಜಾಸ್ತಿ ನೀರು ಕುಡಿಬೇಕು. ಡಿಹೈಡ್ರೇಷನ್ ಆಗಿರುತ್ತೆ ಬಾಡಿ. ಹಾಗಾಗಿ ಸ್ವಲ್ಪ ಇಲ್ಲೇ ರೂಮಲ್ಲೇ ಇಟ್ಕೊಂಡ್ರೆ ಅವಾಗವಾಗ ಅದು ನೋಡಿದಾಗೆಲ್ಲ ನೆನ್ಪು ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇಲ್ಲ ನೀರೇ ಕುಡಿಯಲ್ಲ. ಸ್ಕಿನ್ ಎಲ್ಲ ಡ್ರೈ ಆಗೋಗ್ಬಿಟ್ಟಿದೆ ಸ್ವಲ್ಪ, ಹಾಗಾಗಿ ನೀರು ಕುಡಿಬೇಕು ಜಾಸ್ತಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಎಲ್ಲ ಐಟಮ್ಸ್, ಮೇಕಪ್ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋಣ. ಮೇನ್ ಬೇಕಾಗಿರೋದೆಲ್ಲ ಈ ಪೌಚಲ್ಲಿ ಎತ್ತಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಈ ಬಾಕ್ಸಲ್ಲಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ದಿನದಲ್ಲಿ ತುಂಬ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಎಸ್ಬಿಟ್ಟೆ, ಯಾವ್ದ್ಯಾವ್ದು ಯೂಸ್ ಮಾಡ್ತಿಲ್ಲ ಅದನ್ನು. ಸೊ ಇವಾಗ ಸದ್ಯಕ್ಕೆ ಡೈಲಿ ಯೂಸ್ ಮಾಡೋ ಅಂಥದ್ದು ಸಪ್ರೇಟಾಗಿ ಇಟ್ಬಿಟ್ಟು ಯೂಸ್ ಮಾಡದೇ ಇರೋ ಅಂಥದ್ದು ಸಪ್ರೇಟಾಗಿ ಇಡ್ತೀನಿ. ಇದು ಪ್ಯಾಲೆಟ್ಸ್ ಎಲ್ಲನೂ ನಾನು ಡೈಲಿ ಯೂಸ್ ಮಾಡಲ್ಲ, ಹಾಗಾಗಿ ಇದು ನೋಡಿರ್ತೀರಾ ನನ್ನ ವ್ಲಾಗ್ಸಲ್ಲಿ ಶಾಪರಲ್ದು. ಇದು ಬ್ಲಷ್ ಪ್ಯಾಲೆಟು, ಇದು ಲಿಪ್ಸ್ಟಿಕ್ ಪ್ಯಾಲೆಟು, ಇದು ಕನ್ಸೀಲರ್ ಪ್ಯಾಲೆಟು. ಸೊ ಇದೆಲ್ಲ ಡೈಲಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಇದನ್ನು ಈ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಐ ಶ್ಯಾಡೋ ಪ್ಯಾಲೆಟು. ಸೊ ಇದನ್ನು ಬೇಕಾಗುತ್ತೆ ಅನಿಸುತ್ತೆ, ಇದರೊಳಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಸೊ ಇದೊಂದಿರಲಿ, ಇದನ್ನು ಇದರೊಳಗಡೆ ಹಾಕ್ತೀನಿ. ಎಲ್ಲ ಕೆಳಗೆ ಹಿಂಗೆ ಹಾಕ್ಬಿಡ್ತೀನಿ. ಸೊ ಫೌಂಡೇಶನ್ ಒಂದು ಇಟ್ಕೊತೀನಿ ಇದರೊಳಗಡೆ. ಇದು ಪುಟಾಣಿದು ಅದು ಏನಪ್ಪ ಕನ್ಸೀಲರ್ ಪ್ಯಾಲೆಟ್, ಇದು ಪುಟಾಣಿದು. ಇದು ಒಂದಿರಲಿ, ಚಿಕ್ಕ ಚಿಕ್ಕದೆಲ್ಲ ಇದರಲ್ಲಿ ಇಟ್ಕೊತೀನಿ. ಇನ್ನೊಂದು ಪ್ಯಾಕ್ ಅವ್ರದ್ದು ಏನು ಫೌಂಡೇಶನ್ನು, ಇದು ಇದರೊಳಗಡೆ ಇಟ್ಕೊತೀನಿ. ಮತ್ತು ಇದು ಕಾಜಲ್ ಲ್ಯಾಕ್ಮಿದು, ಇದನ್ನು ಕೂಡ ಇದರೊಳಗಡೆ ಇಟ್ಕೊತೀನಿ. ಸೊ ಇದೊಂದು ನಾನು ಫೌಂಡೇಶನ್ ಸ್ಟಿಕ್ಕು, ಇದು ಕೂಡ ಝೂಡಿಯೋದಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಅನಿಸ್ತು. ಒಂದೇ ಒಂದು ಸಲ ಯೂಸ್ ಮಾಡಿದೆ ಅನಿಸುತ್ತೆ. ಸೊ ಯಾವಾಗಾದರೂ ಮೇಕಪ್ ವಿಡಿಯೋ ಮಾಡಿದಾಗ ಯೂಸ್ ಮಾಡಿ ಹಾಕ್ಬಿಟ್ಟು ತೋರಿಸ್ತೀನಿ. ಮೇಕಪ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್, ನೋಡೋಣ ಆದಷ್ಟು ಬೇಗ ಮಾಡ್ತೀನಿ.
ಒಂದು ರೇಂಜಿಗೆಲ್ಲ ಕ್ಲೀನ್ ಮಾಡಿಟ್ಟೆ ಗೈಸ್. ಇಲ್ಲಿ ಮೇಲ್ಗಡೆ ಮೇಕಪ್ ಐಟಮ್ಸ್ ಎಲ್ಲ ಅಲ್ಲಿಟ್ಟೆ. ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಒಂದು ಕಡೆಯಿಂದ. ಸೊ ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ 1 ಅವರ್ ಬೇಕಾಯಿತು, ಯಾಕಂದರೆ ಎಲ್ಲ ಮೆಸ್ಸಿಯಾಗಿ ಹೋಗ್ಬಿಟ್ಟಿತ್ತು, ಎಲ್ಲಿ ಬೇಕಲ್ಲ ಹಾಕ್ಬಿಟ್ಟಿದೆ. ಸೊ ಫೈನಲಿ ಕ್ಲೀನ್ ಮಾಡಿದೆ. ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಗೈಸ್. ಫುಲ್ಲು ಮಳೆ ಬರೋ ಥರ ಆಗಿದೆ. ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮಳೆ ಬರೋ ಥರ ಅಂತೂ ಆಗಿದೆ. ಚೇಂಜ್ ಮಾಡಬೇಕು, ನೈಟ್ ಹೋಗುತ್ತೆ. ಗೇಟ್ ವಾಲ್ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ವಿ. ಇವಾಗ ತೋಟಕ್ಕೆ ಬಂದ್ವಿ. ಗೇಟ್ ವಾಲ್ ಏನೋ ಚೇಂಜ್ ಮಾಡಬೇಕಿತ್ತಂತೆ. ಸೊ ತೋಟಕ್ಕೆ ಬಂದ್ವಿ ಗೈಸ್. ಇವಾಗ ಗೇಟ್ ವಾಲ್ ಚೇಂಜ್ ಮಾಡಬೇಕಿತ್ತು, ಆ ತೋಟದಿಂದ ಈ ತೋಟಕ್ಕೆ. ಸೊ ಈ ಥರ ನೆರಳು ಮಾಡಿದ್ದೀವಿ ಅಡಿಕೆ ಗಿಡಕ್ಕೆ. ತುಂಬ ಬಿಸಿಲಲ್ವಾ ಈ ಟೈಮಲ್ಲಿ, ಅದಕ್ಕೆ ಎಲ್ಲ ಅಡಿಕೆ ಗಿಡಕ್ಕೂ ಈ ಥರ ನೆರಳು ಮಾಡಿದ್ದಾರೆ. ಸೊ ಬಿಸಿಲು ಬೀಳಲ್ಲ, ನೆರಳಾಗುತ್ತೆ ಅಂತ. ಇನ್ನೂ ಆ ಕಡೆಗೆ ಇಡಿಸಿಲ್ಲ, ಮಳೆ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಮಳೆ ಬಂದಮೇಲೆ ಇಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಗೇಟ್ ವಾಲ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಹೋಗ್ತೀವಿ. ಕರೆಂಟ್ ಎಷ್ಟು ಗಂಟೆಗೆ? ಕರೆಂಟ್ ಬೆಳಗ್ಗೆ ಎಷ್ಟು ಗಂಟೆಗೆ? ಬೆಳಗ್ಗೆ 6 ಗಂಟೆಗೆ ಕೊಡ್ತಾರೆ. ಅಲ್ಲ, ಹೋದ ವಾರನೂ ಹಂಗೆ ಕೊಟ್ಟಿದ್ರಲ್ವಾ? ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲ. ಕೊಡಿಲ್ ಫೋನ್. ಓ, ಇದು ತೋಟಕ್ಕೆ ಅಂತಲೇ ಇಟ್ಕೊಂಡಿದ್ಯಾ? ಗೇಟ್ ವಾಲ್ ಇಲ್ಲಿ ಆನ್ ಮಾಡಿದ್ದೆ. ಎಲ್ಲಿ ಚೇಂಜ್ ಮಾಡಿ ಚಪ್ಪಲ್ ಬಿಟ್ಟು ಬರೋಣ. ಓಕೆ, ಹೌದಾ? ವಿಡಿಯೋದಲ್ಲಿ ಅಡಿಕೆ ಗಿಡ ಕಾಣಿಸ್ತಿಲ್ಲ, ಬರೀ ಒಣಗಿರೋ ಸೋಗೆ ಕಾಣಿಸ್ತೈತೆ. ನೆರಳು ಮಾಡಿರೋದು. ನೀರು ಚೆನ್ನಾಗಿದ್ರೆ ಏನೂ ಆಗಲ್ಲ. ಚೆನ್ನಾಗಿ ನೀರು ಹಾಯಿಸಿದ್ರೆ ಏನೂ ಆಗಲ್ಲ. ಎಷ್ಟು ಬಿಸಿಲಿದ್ರೆ ಏನೂ ಆಗಲ್ಲ. ಯಾಕೆ ಹಂಗೆ ತೆಗಿತಿದೆಯಲ್ಲ? ಇಲ್ಲಿಂದ ನೀರು ಹೋಗಕ್ಕ? ಅದು ಹೊಡೆದ ಪೈಪು ಹೋದರೆ ಇಲ್ಲಿ ಹಿಂಗೆ ಏಕ ಹೋಗುತ್ತೆ. ನವಿಲ್ ಕೂಗ್ತಾ ಇರೋದು. ಅಲ್ಲಿ ನಮ್ಮೂರಲ್ಲೂ ಹಂಗೆ, ನಮ್ಮನೆ ಪಕ್ಕನೇ ಬರ್ತವೆ. ಇಲ್ಲೂ ಹಂಗೆ. ಇಲ್ಲಿ ಏನೋ ಜೋಳ ಏನೋ ಹಾಕಿಲ್ಲ ಅಂದರೂ ಇಲ್ಲಿಗೆ ಬರ್ತಾವಲ್ಲ, ಯಾಕೆ? ಅರುಣ, ಇಲ್ಲಿ ನೋಡಿ, ಇಲ್ಲಿ ಬಿದ್ದೋಗೈತಿತ್ತು ನೋಡಿ, ಇದ್ರ ಮೇಲೆ, ಗಿಡದ ಮೇಲೆ. ಆ ಕಡೆಗೆ ಯಾಕೆ ಹಾಕಿಲ್ಲ? ಇನ್ನು ಎಷ್ಟು ಬಿದ್ದೋಗವಾಗ ನೋಡು. ಸುಮ್ಮನೆ ಗಿಡದ ಮೇಲೆ ಬಿದ್ದೋಗಿರ್ತವೆ. ಅದೊಂದೇ ಅಲ್ವಾ? ಇದು ಒಂಥರ ಕಲರ್ ಚೇಂಜ್ ಆಯ್ತಲ್ಲ ಅಡಿಕೆ ಗಿಡ. ಕರೆಂಟ್ ಇದ್ದಿದ್ರೆ ನಾನು ಇಲ್ಲಿ ನೀರು ಬಿಟ್ಟಾಗೆಲ್ಲ ಬಂದೇ ಇಲ್ಲ ನಾನು ಅನ್ಸುತ್ತಲ್ವಾ? ಸ್ಪ್ರಿಂಕ್ಲರಲ್ಲಿ ನೀರು ಬಿಟ್ಟಾಗ ಒಂದ್ಸಲ ನಾನು ನೋಡೂ ಇಲ್ಲ, ಬಂದೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಕರೆಂಟ್ ಬಂದರೆ ಅಷ್ಟೊತ್ತಿಗೆ ಎಲ್ಲಿ ಬರೋಣ? 9 ಗಂಟೆ ಕರೆಂಟ್ ಬರೋ ಟೈಮಲ್ಲಿ ಬರ್ಬೋದಲ್ವಾ? ಎಲ್ಲಿ ತೋರಿಸು, ಎಷ್ಟು ರೌಂಡ್ ಆಗೈತಲ್ವಾ ಕಲ್ಲು? ವೆಯ್ಟ್ ಐತಾ? ಎಲ್ಲಿ ಸಿಕ್ತು? ಸೈಡಿಗೆ ಹಾಕಿ ಎಲ್ಲಾರ.
ಎಲ್ಲರೂ ಸೈಡಿಗೆ ಹಾಕು. ಆ ತೋಟಕ್ಕೆ ಹೋಗ್ಬೇಕಾ? ಗಾಡಿಲೇ ಹೋಗೋಣ. ನೋಡ್ತೀನಿ ಗೇಟ್ ಒಳಗೆ ಮತ್ತೆ ಎಲ್ಲಿ ಅಂತ. ಅಲ್ಲಿರ್ತೀನಿ. ಹಾಂ ಅಲ್ಲಿರ್ತೀನಿ. ಅಲ್ಲ ಇಲ್ಲಿ ನೋಡಿ ಗೇಟ್ ಒಳಗೆ ಚೇಂಜ್ ಮಾಡೋದ. ಎಲ್ಲಿ ಮಾಡ್ಬೇಕು ಗೇಟ್ ಒಳಗೆ ಕೂಡ. ಇದು ರಾತ್ರಿ ರಣ ಐತೆ. ನೋಡ್ಕೊಂತೀನಿ ಅಲ್ಲಿ ನಾನು ಬಂದಾಗ ಮಾಡ್ಬೋದು. ಇದು ಈ ಲೈನ್ದ? ಇದು ಈ ಲೈನ್ದು. ಇದು ಈ ಲೈನು. ಅದು ಯಾಕಂದ್ರೆ ನೋಡ್ಕೊಂಬರ್ಬೇಕು ಯಾವ ಯಾವ ಡ್ರೈ ಆಗಿದೆ ಇಲ್ಲ ಎಲ್ಲ ತ್ಯಾವ ಐತೆ ಬಿಸ್ಲಿಗೆ ಆರಿಲ್ಲ. ಇದು ಹಿಂಗಿದ್ರೆ ಆಫ್ ಕ್ಲೋಸ್ ಆಫ್ ಆಫ್ ಹಿಂಗೆ ಆಫ್ ಆಫ್ ಉದ್ದುದ್ದ ಅವನು ಈಗ ಅಲ್ಲಿ ಅಲ್ಲೇ ಬಂದು ನೋಡ್ಕೊಂಬರ. ಇದರಲ್ಲಿ ನಿನ್ನ ಫೋನಲ್ಲಿ ನಂದು ಒಂದೇ ಒಂದು ಸೆಲ್ಫಿ ಐತೆ. ಇಲ್ಲಿ ಅರ್ಧಂಬರ್ಧ ಮಳೆ ಬರುತ್ತೆ ಅನ್ಸುತ್ತಲ್ಲ. ಅಲ್ಲ ಕಣೋಣ, ನೀನು ಹೋಗಿದ ಕಡೆ ಎಲ್ಲ ದುಡ್ಡು ಬರುತ್ತಲ್ಲ ಫೋನಿಗೆ. ಹೆಂಗೆ ನೀನು? ಮೋಡ ಆಗೈತೆ ಸ್ವಲ್ಪ, ಆದರೆ ಮಳೆ ಬರ್ತಾ ಇಲ್ಲ. ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ. ಟೈಮ್ ಎಷ್ಟು? 5 ಗಂಟೆ. ಹಾಂ, ನೈಟ್ ಬಿಟ್ಟಿದ್ರ ಇಲ್ಲಿಗೆ? ಬೆಳಗ್ಗೆ ಬಿಟ್ಟಿದ್ರಾ? ಇವಾಗ ನೈಟ್ ಅಲ್ಲಿಗೆ ಬಿಡ್ತೀರಾ? ಅವತ್ತು ಬಂದಿದ್ನಲ್ಲ ಮೊನ್ನೆ, ನೋಡಿದೆ ಅಲ್ಲಿ ಒಂಬಳಗೆ ಒಂದೇ ಕಾಣಿಸಿದ್ದು ನನಗೆ. ಹೇಳಿದ್ದಲ್ಲ ನೀನು, ಆ ಲೈನಲ್ಲಿ ಹೋದೆ, ಒಂದೇ ಒಂದು ಕಾಣಿಸ್ತು ಅಷ್ಟೇ. ಈ ಕಡೆಗೆ ಅವನು ಒಳಗೆಲ್ಲ ಹೋಗಲಿಲ್ಲ, ನೀರು ಬಿಟ್ಬಿಟ್ಟಿದ್ದಲ್ಲಪ್ಪ ಅವತ್ತು, ಓಡಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಈ ಮುಳ್ಳುಗಳು ಬೇರೆ ಪ್ಯಾಂಟಿಗೆಲ್ಲ ಮೆತ್ಕೊಂತು. ಎಳ್ಳೀರು 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 ಕೊಡ್ಬೇಕಾ? ಕುಳ್ಳು ತಂದಿಲ್ವಾ? ಕಿತ್ಕೊ, ಮನೇಲಿ ಕೊಚ್ಕೊಂಡು ಕುಡಿಯೋದು. ಇಲ್ಲಿಗೆ ಬೇಡ, ಮನೆಗೆ. ಕೈಗೆ ನಡ್ಕೊತಾ. ಹುಷಾರು, ಮೇಲೆ ಬಿದ್ದರೆ ನಡ್ಕಲ್ಲ. ಇಲ್ಲಿರೋದು ಕಿತ್ಕೊ, ಇಲ್ಲೇ ಮುಂದೆ ಇದಾವಲ್ಲ 2 ಕಾಯಿ ಆಗ್ತೈತೇನದು. ಹುಷಾರು ಕಣು. ಯಾಕೆ? 1-2 ಕಿತ್ಕೊ, 4 ಕಿತ್ಕೊ. ಅಲ್ಲಿಡು, ಹೋಗ್ಬೇಕಾದ್ರೆ ತಗೊಂಡೋಗ. ಒಂದು ಪಪ್ಪಾಯ ಸುಮ್ಮನೆ ವೇಸ್ಟಾಗಿ ಬಿದ್ದೋಗ್ಬಿಟ್ಟೈತಿ. ನೋಡಿಲ್ವಾ ನೀನು ನೆನ್ನೆ ಬಂದಾಗ? ನೋಡಿಲ್ಲಿ, ವೇಸ್ಟ್ ಒಣಗೋಗೈತೆ. ಇದರಲ್ಲಿಲ್ವಾ? ಒಂದೇ ರೋಸ್ ಬಿಟ್ಟಿರೋದು, ಇನ್ನೆಲ್ಲ ಮೊಗ್ಗು. ಒಂದು ಚೆನ್ನಾಗಿದೆ. ಸೀಬೆಹಣ್ಣು? ಹಾಂ, ಸೀಬೆಹಣ್ಣು ಅಲ್ಲಿದ್ದಾವೆ ನೋಡು, ಇನ್ನೆಲ್ಲ ಸಣ್ಣವು. ಅಲ್ಲ ಇದಾವೆ ಎಲ್ಲ ಹೊಡಿತಾರೆ. ಈ ವರ್ಷ ಒಂದು 50-100 ಹೊಡಿತಾರೆ. ಇಲ್ಲ ಅದ ನೋಡಿಲ್ವಾ? ಎಲ್ಲ ಗಿಡದಲ್ಲೂ ಒಂದೊಂದು ಐತೆ ಕಾಣಪ್ಪ. ಝೂಮ್ ಮಾಡೋಣ. ಅಲ್ಲೊಂದು ಐತಾ? ಇಲ್ಲಿ ನೋಡಿಲ್ಲಿ, ಇದು ನೋಡಿರ್ಲಿಲ್ಲ ನಾನು. ಇನ್ನೂ 1 ತಿಂಗಳು ಬೇಕಲ್ವಾ? ಅದು ಜಾಸ್ತಿ ಬೇಕು.
ಅಲ್ಲಿ ಹಾಕಬೇಕು ಬಾಳೆ. ಹಂಗೆ ಒಂದೊಂದು ಇದ್ದರೆ ಚಂದ. ಹಬ್ಬ ಟೈಮ್ಗಳಿಗೆ ಒಂದೊಂದು ಗೊನೆ ಬರುತ್ತೆ ಅಲ್ವಾ? ನೋಡಿ ಇದು ಹೊಡೆದೈತೆ ಖುಷಿ.